ಸ್ನೇಹಿತರೆ ನಮಸ್ಕಾರ. ಈ ರಶೀದ್ ಮುತ್ಯ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು. ಈತ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ಬೋದು 101% ಓಪನ್ ಚಾಲೆಂಜ್. ಹಾಗಿದ್ರೆ ಬನ್ನಿ ಈತ ಯಾರು ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಗಾಳದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಈ ರಶೀದ್ ಮುತ್ಯ ಯಾರು ಅಂತ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. 101% ಓಪನ್ ಚಾಲೆಂಜ್ ಮಾಡುವಂಥ ಮುತ್ಯ. ಮುಕ್ಳ್ಯ. ಈ ವಿಡಿಯೋದಲ್ಲಿ ನಾನು ತುಂಬ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದೀನಿ. ನಾನು ಯಾವುದೇ ದುಡ್ಡಿಗೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋ ಮಾಡ್ತಿಲ್ಲ. ರಿಯಾಲಿಟಿ ಏನಿದೆಯೋ ನಮ್ಮ ಜನಗಳಿಗೆ ತೋರಿಸ್ಬೇಕು ಅಂತಂದೇ ಈ ವಿಡಿಯೋ ಮಾಡ್ತಿರೋದು. ಸಮೀರ್ MD ಒಂದು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಇವನೊಬ್ಬ ಮುಸ್ಲಿಮು, ಹಿಂದೂನ ಕಂಡ್ರೆ ಆಗಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ಅದೇ ಜನಗಳು ಈ ರಶೀದ್ ಇದ್ದಾನಲ್ಲ, ಇವನೇನು ಹಿಂದೂನ, ಇವನು ಮುಸ್ಲಿಮೇ. ಈ ಮುಸ್ಲಿಮ್ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಇಲ್ಲಿ. ನನ್ನ ಮುಸ್ಲಿಮ್ಸ್ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕ್ಷಮಿರಲಿ. ಪರ್ಟಿಕ್ಯುಲರಾಗಿ ನಾನು ಎಲ್ಲರಿಗೂ ಸೇರಿಸಿ ಹೇಳ್ತಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇರೋದು ಡೈರೆಕ್ಟ್ಲಿ. ಈ ರಶೀದ್ ಒಬ್ಬ ಮುಸ್ಲಿಮೇ. ಈತನ ಹತ್ರ ಹೋಗೋದು ಮುಸ್ಲಿಮ್ಸ್ಗಿಂತ ಹಿಂದೂಗಳೇ. ಯಾಕಂದ್ರೆ ಮುಸ್ಲಿಮ್ಸ್ ಅವ್ರಿಗೆ ಗೊತ್ತು ಯಾವುದೇ ಏನೂ ನಡೆಯಲ್ಲ, ಎಂಥದ್ದು ಇಲ್ಲ, ಎಲ್ಲ ಬೋಂಗಿ ಅಂತಂದು. ಆದ್ರೂ ನಮ್ಮ ಹಿಂದೂಗಳು ಹಂಗಲ್ಲ. ಹಾಗೆ ಇವನ ಹತ್ರ ಆಗ್ತಿರೋದು ಸಮೇತ ಇದೆ. ಯಾರೋ ಒಬ್ನಿಗೇನೋ ಒಳ್ಳೇದಾಯಿತು, ದುಡ್ಡು ಕೊಟ್ಟು ಒಳ್ಳೇದಾಯಿತೋ ದುಡ್ಡು ಕೊಡದೆ ಒಳ್ಳೇದಾಯಿತೋ ಗೊತ್ತಿಲ್ಲ, ಏನೋ ಒಂದು ಆಯಿತು. ಅವತ್ತಿಂದ ಈತನ ಪಾಪ್ಯುಲರಿಟಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಯಿತು. ನಮ್ಮ ಉತ್ತರ ಕರ್ನಾಟಕದಲ್ಲೇ ಐತಲ್ಲ, ಈ ದೇವ್ರದ್ದು ಬಹಳ ನಂಬ್ತಾರೆ. ಹೌದು, ಅಲ್ಲಿ ಇಂಥ ಪವರ್ಗಳು ತುಂಬ ಇದ್ದಾವೆ. ಸೌದತ್ತಿ ಎಲ್ಲಮ್ಮ ಇರ್ಬೋದು, ಸಿದ್ಧಾರೂಢ ಮಠ ಇರ್ಬೋದು, ಬನಶಂಕರಿ ಇರ್ಬೋದು, ಹೀಗೆ ಇನ್ನೂ ತುಂಬ ದೇವ್ರುಗಳು ಪವಾಡ ಇದೆ. ಬಟ್ ಅಲ್ಲಿರೋ ಯಾವುದೇ ಸ್ವಾಮೀಜಿಗಳು, ಯಾವುದೇ ಮುತ್ತೆಗಳು ಈ ರೀತಿ ಮಾಡಿಲ್ಲ. ಬಟ್ ಈತನ ಹತ್ರ ಪವರು ಇಲ್ಲ, ಯಾವುದೇ ಇಲ್ಲ, ಗಂಧ ಗಾಳಿನೂ ಇಲ್ಲ. ಆದ್ರೂ ನಾನು ಕ್ಯಾನ್ಸರ್ 3rd ಪೇಷಂಟ್ಗೆ ಕ್ಯೂರ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಸರಿ, ಈ ಮುಕ್ಳ ಇದ್ದಾನಲ್ಲ, ಒಂದು ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಏನೋ ವಿಡಿಯೋ ಮಾಡಿದ್ದಾನೆ. ಬರ್ರಿ ನೋಡೋಣ ಅದೇನೇನೋ ಕಥೆ ವಚನಗಳು ಹೇಳಿದ್ದಾನೆ. ನಾವೇನ್ ಇದ್ದವರೆಲ್ಲ ಮಾಡದಾರಲ್ರಿ, ಜನರ ಸೇವೆ ಮಾಡಾಕತ್ತೀವಿ. ಅದನ್ನು ಬೇಡ ಅಂತಂದ್ರ ಜನ ಎಲ್ಲಾ ಪರದಾಡ್ ಹೋಗ್ತದ. ತಿನ್ನ ಮಂದಿ ಬಾಳ ಅದ, ತಿನ್ನಕ್ ಬಿಡ್ತೀವಿ, ಅದೇನಿಲ್ಲ. ಮತ್ ನೀವ್ ಅದೇ ಜೇರ್ ಕರ್ತ ನಾವ್ ಹಂಗೆ ತೊಳಗತ್ತೀವಿ ಮಾಡಕತ್ತಿ ನಾವ್ ತೊಗೊಳ್ ಚಲೋ. ಈ ಮುಕ್ಳ ಹೇಳ್ತಿದ್ದಾನೆ, ನಾನು ಜನ ಸೇವೆ ಮಾಡ್ತಿದ್ದೀನಿ, ನೀವು ಅದನ್ನು ಬೇಡ ಅಂತಂದ್ರೆ ಅದನ್ನು ಮಾಡೋದ್ ಬಿಡ್ತೀನಿ ಅಂತ. ಇವನೇ ಅನ್ಕೊಂಡ್ಬಿಟ್ಟಾನೆ ಪುನೀತ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಮುಕ್ಳ ಜನಸೇವೆ ಅಂತಂದ್ರೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಿಡ್ತು, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಿಡ್ತು. ಅದಕ್ಕೆ ಜನಸೇವೆ ಅನ್ನೋದು. ನೀನ್ ಮಾಡ್ತಿರೋದೇನು ಡೋಂಗಿ, ಎಲ್ಲಾನು ಡೋಂಗಿ. ಈ ಕ್ಲಿಪ್ಪಲ್ಲಿ ಇಷ್ಟು ಹೇಳಿದ್ದಾನೆ, ಇನ್ನು ಮುಂದಿನ ಕ್ಲಿಪ್ ಹಾಕ್ತೀನಿ, ಅದನ್ನು ಕೇಳಿಸ್ಕೊಳ್ರಿ. ಅದರಲ್ಲಿ ಇನ್ನು ಎಷ್ಟೆಲ್ಲ ಹೇಳಿದ್ದಾನೆ ಅಂತಂದು. ಅದೇನೋ ಅಂತಾರಲ್ಲ, ಕೊಟ್ಟನ್ ಕೋಡಂಗಿ ಆದ್ರೆ ಇಸ್ಕೊಂಡನ್ ವೀರಭದ್ರ ಅಂತೆ. ಆ ತರ ಈ ಮುಕ್ಳೆ ಮಾಡಿರೋದು. ನನಗೆ ಹೇಳ್ತೀನಿ ನಾನು ಆತಂತ ಹೇಳಿ. ಈಗ 100 ಮಂದಿ ಕ್ಯಾನ್ಸರ್, 100 ಮಂದಿ ಸತ್ತಿರ್ತಾರ, 100 ಮಂದಿ ಬದುಕ್ತದ ಆಗಲ್ರಿ. ಹೌದಲ್ಲ, ದೇವ್ರ ಶಕ್ತಿ ಹೆಂಗಿರ್ತದ, ಒಬ್ಬನಿಗೆ ಬದುಕ್ತದ ದೇವ್ರಿ, ಒಬ್ಬನಿಗೆ ಒಳ್ಳೇದ್ ಮಾಡ್ತಾನ್ರಿ. ಅದೆಲ್ಲಾ ತರ ಕ್ಯಾನ್ಸರ್ ತರ ಬರ್ತಾವ, ಮಕ್ಳ ಕಾಲ ಬರ್ತಾರ. ಈ ಎಲ್ಲರೂ ಬಂದ್ ಎಲ್ಲರೂ ಒಳ್ಳೇದಾಗಲ್ಲ. ಅಲ್ಲೇ ಮುಕ್ಳೆ, ಹುಟ್ಟಂದ್ಮೇಲೆ ಸಾವು ಇದ್ದೇ ಇರ್ತತಿ ಆಯ್ತಾ. ನಿನ್ನ ಹತ್ರ ಬಂದ ತಕ್ಷಣ ನೀನೇನು ಆ ಸಾವನ್ನೇ ಗೆಲ್ಲಲ್ಲ ಆಯ್ತಾ. ಅದೇನೋ ಒಂದು ಗಾದೆ ಐತಿ, ಸಾವಿಲ್ಲದ ಮನೆಗೆ ಸಾಸಿವೆ ತಂಬರ್ರಿ ಅಂತಂದು. ಅದೇ ರೀತಿ ಈ ಮುತ್ಯ ಹೇಳ್ತಿರೋದು ಎಲ್ಲನೂ ಡೋಂಗಿ. 100 ಜನದಲ್ಲಿ ಒಬ್ಬರನ್ನ ಮಾತ್ರ ಗುಣಪಡಿಸ್ಬೋದು ಅಂತ ಈ ಮುತ್ಯ ಹೇಳ್ತಿದ್ದಾನೆ. ಸ್ನೇಹಿತರೆ, ಇವನು ಹೇಳ್ತಿರೋ ಪ್ರಕಾರ 100 ಜನದಲ್ಲಿ ದೇವರು ಒಬ್ಬರಿಗೆ ಮಾತ್ರ ಬದುಕಿಸ್ತಾನೆ ಅಂತ ಹೇಳ್ತಿದ್ದಾನೆ. ಬಟ್ ಇವನ ಹತ್ರ ಹೋಗೋದು ಯಾಕೆ? ಇವನ ಹತ್ರ ಹೋಗಿ ದುಡ್ಡು ಕಳ್ಕೊಳೋದು ಯಾಕೆ? ನಂಬೋದು ಯಾಕೆ? ಈ ಮುಕ್ಳೆ ಹೇಳಿರೋ ಪ್ರಕಾರನೇ 100 ಜನದಾಗೆ ಒಬ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಇವನ ಹತ್ರ ಎಷ್ಟು ಜನ ಹೋಗ್ತಾರೆ? ಅವನೇ ಹೇಳಿದ್ದಾನೆ 10, 20, 50, 100 ಅಂತಂದು. ಆ ಥರ 500 ಜನಕ್ಕೆ ಲೆಕ್ಕ ಹಾಕಿದ್ರು ಎಷ್ಟು ಸಾವಿರ ದುಡ್ಡು ಆಗ್ತತಿ. ಸ್ವಲ್ಪ ಯೋಚನೆ ಮಾಡ್ರಿ, ನಾವು ಎಷ್ಟು ಮೂರ್ಖರು ಆಗ್ತಿದ್ದೀವಿ ಇವನಿಂದ ಅಂತಂದು. ಜನರ ಬೈಲಿಂದ ಕೇಳ್ಬೇಕು, ನನ್ ಬೈಲಿಂದ ಕೇಳ್ಬಾರ್ದು. ನಾನೇನ್ ಮಾಡೀನಿ, ಎಲ್ಲಾ ದವಾಖಾನಿ ಫೈಲ್ಸ್ ಈ ಕಡೆ ಒಂದ್ ಸೈಡಿಗೆ ಇಟ್ಟಿನಿ. ಮೊದಲ ಬಿಫೋರ್ ಆಫ್ಟರ್ ಅಂತ ಹೇಳಿ. ಮೊದಲು ಕ್ಯಾನ್ಸರ್ ಪಾಸಿಟಿವ್, ಆಮೇಲೆ ಕ್ಯಾನ್ಸರ್ ನೆಗೆಟಿವ್. ನನ್ ಬಳಿ ಬಂದ ತಕ್ಷಣ ಎಲ್ಲಾ ರಿಪೋರ್ಟ್ಗೆ ಸಾಥ್ ಇಟ್ಟಿನಿ ನಾನು. ಅಷ್ಟ ಅವ್ನಿಗೆ ಕುಂಡೆ ದಮ್ಮಿತ್ತಾರ ಬಂದು ಚೆಕ್ ಮಾಡ್ಕೊಂಡು ಹೊಲ್ಯಾಕ. ಈ ಮುಕ್ಳೆ ಹೇಳ್ತಿದ್ದಾನೆ, ಇವನ ಹತ್ರ ಬಂದಿರೋ ಕ್ಯಾನ್ಸರ್ ಪೇಷಂಟ್ಗೆ ಇವನು ಸರಿ ಮಾಡಿದಾನಂತ ಒಂದು. ಈ ವಿಡಿಯೋ ಏನಕ್ಕೆ ಅಂತ ಸಮೀರ್ MD ಅವರಿಗೆ ರಿಪ್ಲೈ ಮಾಡಿರೋದು, ಬಂದು ಚೆಕ್ ಮಾಡಕ್ಕಂತ ಒಂದು. ಮುಕ್ಳೆ, ನಾನೊಂದು ಮಾತು ಹೇಳ್ತಿದ್ದೀನಿ, ಕ್ಲೀನಾಗಿ ಕೇಳು. ಸಮೀರ್ ಅಲ್ಲಿ ಬರೋದು ಬೇಡ, ನೀನು ಅವನ ಹತ್ರ ಹೋಗೋದು ಬೇಡ. ಒಂದು ಸಿಂಪಲ್ಲು, ನೀನೇ ಅದನ್ನೆಲ್ಲ ನೀನು ಏನೇನು ಮಾಡಿದೀಯ ಅಂತಂದು ಎಲ್ಲ ತೋರಿಸ್ಬಿಡು. ಬಿಫೋರು ಆಫ್ಟರು ಏನೇನಾಯ್ತು ಅಂತ ತೋರಿಸ್ಬಿಡು, ಎಲ್ಲರಿಗೂ ಕ್ಲಾರಿಟಿ ಸಿಗ್ತತಿ. ನಾನು ಸಾರಿ ಕೇಳ್ತೀನಿ, ನೀನು ಮಾಡಿದ ನಿಜನೇ ಆಯಿತು ಅಂತಂದರೆ. ನಮ್ಮ ಮನೇಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಅವರು ಥರ್ಡ್ ಸ್ಟೇಜು, ನಿನ್ನ ಹತ್ರನೇ ಕಳಿಸ್ಕೊಡ್ತೀನಿ. ನಿನ್ನಿಂದನೇ ಉದ್ಧಾರ ಆಗ್ತದೆ. ನಿನ್ನ ಫೋಟೋ ಹಿಡ್ಕೊಂಡು ನಾನು ಪೂಜೆ ಮಾಡ್ತೀನಿ.
ಅಷ್ಟೇ ಅಲ್ಲ, ನೀನು ಮಾಡಿರೋದು ಎಲ್ಲನೂ ನಿಜ ಅಂತಂತಂದ್ರೆ ನಿನಗೆ ನಾನೇ ಒಂದು ಗುಡಿ ಕಟ್ಟಿಸಿ ಕೊಟ್ಬಿಡ್ತೀನಿ. ಆಡು ಮುಟ್ಟದ ಸೊಪ್ಪಿಲ್ಲ, ಮುತ್ಯವಾಸಿ ಮಾಡದೇ ಇರೋ ಕಾಯಿಲೆಗಳೇ ಇಲ್ಲ. ಕೆಟ್ಟ ಮಂದಿ ದೇಶ ಬಿಟ್ಟು ಹೋಗ್ಯಾರ ಮುತ್ಯಗಳು, ಅವ್ರ ಬಗ್ಗೆ ಮಾಡಲ್ಲ. ನಾ ದೇಶ ಬಿಟ್ಟು ಹೋಗಿನ, ದೇಶ ಒಳಗೆ ದೇಶ ಸೇವೆ ಮಾಡಕತ್ತಿಲ್ಲ. ಥೂ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಮುಕ್ಕಳ್ಯ. ದೇಶ ಸೇವೆ ಮಾಡ್ತಿದ್ದಾನಂತೆ. ಹೂನಪ್ಪ, ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ನಿಂತ್ಕೊಂಡು ಗನ್ ಹಿಡ್ಕೊಂಡು ಡುಗು 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 ಅಂತ ಪಾಕಿಸ್ತಾನ ಎದೆಗೆ ಬುಲೆಟ್ ಹಾಕ್ತಿದ್ಯಲ್ಲ, ದೇಶ ಸೇವೆ ಮಾಡ್ತಿದ್ಯಾ. ನಾಚಿಕೆ ಆಗ್ಬೇಕಪ್ಪ ನಿನಗೆ ಈ ಮಾತು ಹೇಳೋಕ್ಕೆ. ಮುತ್ಯ ಅಂತ ಹೇಳ್ತಿದ್ದೆ, ದೇಶ ಸೇವೆ ಮಾಡ್ತಿದ್ದಿ. ಏನು ದೇಶ ಸೇವೆ ಮಾಡ್ತಿದ್ಯಪ್ಪ? ನೀನು ಹೇಳ್ತಿರೋದೇ ಒಂದೇ ಡೈಲಾಗು, 100 ಜನದಾಗ ಒಬ್ರಿಗೆ ಒಳ್ಳೇದಾಗ್ತತಿ ಅಂತಂದು. ಮತ್ತೆ ಹೇಳ್ತೀಯ ದೇಶ ಸೇವೆ ಮಾಡ್ತಾ ಇದ್ದೀನಿ, ಎಷ್ಟೋ ಜನ ಮುತ್ಯಗಳು ಇಂಡಿಯಾ ಬಿಟ್ಟು ಹೋಗಿದ್ದಾರೆ, ಅವ್ರ ಬಗ್ಗೆ ವೀಡಿಯೋ ಮಾಡ್ರಿ ಅಂತಂದು. ಯಾರ್ಯಾರು ಮುತ್ಯಗಳು, ಯಾರ್ಯಾರು ಡೋಂಗಿ ನನ್ನ ಮಕ್ಕಳು ಈ ಥರ ಮಾಡ್ತಾರೋ ಅವ್ರು ಎಲ್ಲರ ಬಗ್ಗೆನೂ ವೀಡಿಯೋ ಮಾಡ್ತೀವಿ. ಫಸ್ಟು ನೀನು ದೇಶ ಸೇವೆ ಮಾಡ್ತಿದ್ದೀಯಲ್ಲ, ಈ ವಿಡಿಯೋ ನೋಡಿದ್ಮೇಲೆ ಇದಕ್ಕೊಂದು ಕ್ಲಾರಿಟಿ ಕೊಡು. ನೀನು ಯಾವ ದೇಶ ಸೇವೆ ಮಾಡ್ತಿದ್ದೆ ಅಂತ ಕ್ಲಾರಿಟಿ ಸಿಗಲೇಬೇಕು. ಇಲ್ಲ ಅಂತಂದರೆ ಇದಕ್ಕಿಂತ ಡಬ್ಬಲ್ ನಿನ್ನ ವೀಡಿಯೋ ಮಾಡ್ತೀನಿ ನಾನು. 100 ಜನದಲ್ಲಿ ಒಬ್ಬರು ಒಳ್ಳೇದಾಗ್ತತಿ ಅಂತ ಹೇಳಿದೀಯಾ, ಅದು ಎಷ್ಟು ನಿಜನೋ ಸುಳ್ಳು ಆ ಭಗವಂತನಿಗೆ ಗೊತ್ತೋ ಮುಕ್ಳಪ್ಪ. ತಗದ್ ಏನ್ ಹೇಳ್ರಪ್ಪ ಅಂದ್ರೆ, ಇಲ್ಲ ಆಲ್ರೆಡಿ ಕಾರ್ಬೋರೇಟರ್ದಾಗ ಪೆಟ್ರೋಲ್ ಇರ್ತದ, 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೋಗುವಷ್ಟ, ಬಟ್ ಆದ್ರೂ ಇವ್ರು ಮ್ಯಾಲ ಹಾಕಿ ಬೈಕ್ ಓಡಿಸ್ಯಾರ ಅಂತ ಹೇಳಿ. ಅದ್ರ ವಿಷಯ ಬಗ್ಗೆ ಏನು ಮಾತಾಡಲ್ರಿ. ಅದೊಂದ್ ವಿಷಯ ಮಾತಾಡೋದು ಮತ್ತೆ ಕಾಂಟ್ರವರ್ಸಿ ಚಾಲು ಆಗ್ತದೆ. ಅವರೇ ಮುಕ್ಳೆ ಯಾಕೆ ಕಾಂಟ್ರವರ್ಸಿನೂ ಆಗಲ್ಲ, ಯಾಕಂತಂದ್ರೆ ಅದು ನಿನಗೂ ಗೊತ್ತು. ಅದರಲ್ಲಿ ಕಾರ್ಪೊರೇಟರ್ ಒಳಗೆ ಪೆಟ್ರೋಲ್ ಇರ್ತದೆ, ಹಂಗಾಗಿ ಅದು ಹಾಫ್ ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಅದು ಹೋಗ್ತದೆ ಅಂತ ನಿನಗೂ ಗೊತ್ತು. ಎಷ್ಟೋ ಜನ ಯೂಟ್ಯೂಬಲ್ಲಿ ನೋಡಿ ಅದನ್ನೂ ಗೊತ್ತು. ಎಷ್ಟೋ ಜನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಎಲ್ಲ ಜನಗಳೂ ನೋಡಿದ್ದಾರೆ. ಅದಕ್ಕೆ ನೀನು ಇದ್ರ ಬಗ್ಗೆ ಏನು ಮಾತಾಡಲ್ಲ, ಸುಮ್ಮನೆ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತೈತೆ ಅಂತ ಹೇಳ್ತಿದ್ಯಾ. ಯಾವುದೂ ಇಲ್ಲ ಮುಕ್ಳೆ, ನಿನ್ನ ಸ್ಕ್ಯಾಮ್ ಎಲ್ಲರಿಗೂ ಗೊತ್ತಾಗ್ತೈತೆ ಆಲ್ರೆಡಿ. ಅಲ್ಲ, ಎಷ್ಟು ಮಂದಿ ಮಠಾಧೀಶರ ಎಲ್ಲರೂ ಒಂದು ನಿಮ್ಮಿನ ಕೈ ಕಟ್ಲಿ, ನಾನು ಲಾಸ್ಟಿಗೆ ಒಕ್ಕಡ್ತೀನಿ ಅಂತ. ಅವ್ರ ಮೊದಲು ಒಕ್ಕಟ್ಲಿ, ಅವ್ರ ಬ್ಲಾಸ್ಟ್ ಆದ್ಮೇಲೆ ಲಾಸ್ಟಿಗೆ ಒಂದು ಬ್ಲಾಸ್ಟ್ ಮಾಡ್ತೀನಿ ಅಂತ ನಾನು. ಪಾಕಿಸ್ತಾನ ಮೇಲೆ ಒತ್ತಟ್ಟಿಡು ಸುಡ್ಬೇಕು ಪೂರಾ. ಸ್ನೇಹಿತರೆ, ಈ ಮುಕ್ಳನೇ ಡೈರೆಕ್ಟಾಗಿ ಹೇಳ್ತಿದ್ದಾನೆ, ನಿಂಬೆಕಾಯಿಂದ ಯಾವುದೇ ಪೇಷಂಟು ಗುಣಮುಖ ಆಗಲ್ಲ, ಯಾವುದೇ ಕಾಯಿಲೆಗಳು ಸಾಲ್ವ್ ಆಗಲ್ಲ, ಯಾವುದೇ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ. ಇವಾಗಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈ ಮುಕ್ಳೆ ಆಯ್ದನಲ್ಲ, ಈತ ಕೊಡೋ ನಿಂಬೆಹಣ್ಣಿಂದ ಯಾವ ಶಾನೂ ಆಗಲ್ಲ, ಆಯಿತಾ? ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಯಾವ ಶಾನೂ ಆಗಲ್ಲ. ಇವಾಗಾದ್ರೂ ಈ ಮುಕ್ಳೆನ ನಂಬೋದನ್ನ ಬಿಡ್ರಿ. ಮಾಡಿರೋ ಕರ್ಮ ಏನಿರುತ್ತೋ ಅದು ಹಾಗೇ ಆಗುತ್ತೆ. ಯಾರ ಕಡೆಯಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ, ಆ ಬ್ರಹ್ಮನ ಕಡೆಯಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಇವಾಗಾದರೂ ಈ ಮುಕ್ಳಪ್ಪ ಸ್ಕ್ಯಾಮ್ಗಳಿಂದ ಸ್ವಲ್ಪ ದೂರ ಇರ್ರಿ. ದುಡ್ಡು ವೇಸ್ಟ್ ಮಾಡೋದು ಬದಲು ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಿಂದ ಒಂದು ಕೈ ಮುಗಿದು ಬರ್ರಿ, ಆಗೋದೆಲ್ಲ ಒಳ್ಳೆಯದಾಗುತ್ತೆ. ಮಾಡಿರೋದು ಕರ್ಮನ ಅನುಭವಿಸ್ಲೇಬೇಕು, ಯಾರ ಕೈಯಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಫಸ್ಟ್ನೇ ವಿಡಿಯೋ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಎಡಿಟಿಂಗ್ ಸ್ಕಿಲ್ ಅಷ್ಟು ಜಾಸ್ತಿ ಗೊತ್ತಿಲ್ಲ, ಬಟ್ ನನಗೆ ಆದಷ್ಟು ನಾನು ಟ್ರೈ ಮಾಡಿ ಈ ಮುತ್ಯನ ಸ್ಕ್ಯಾಮ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗಾಯ್ಸ್.